ಅಲ್ಗೂರಿನಿಂದ ಎಚ್ ಬಸಾಪುರ ಗೇಟ್ವರೆಗೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಅವರು ಶನಿವಾರ ಸಂಜೆ 4 ಗಂಟೆಯಲ್ಲಿ ಮಾತನಾಡಿ, ಅಲ್ಗೂರಿನ ಮಯೂರ ಬೇಕರಿಯಿಂದ ಎಚ್ ಬಸಾಪುರ ಗೇಟ್ವರೆಗೂ ಹಾಗೂ ಗೌರಿಶಂಕರ ಕಲ್ಯಾಣ ಮಂಟಪದಿಂದ ಚಿಲ್ಲಾಪುರದವರೆಗೂ 1,85 ರು ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಅತಿ ಶೀಘ್ರದಲ್ಲೇ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ತಾಕೀತು ಮಾಡಲಾಗಿದೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮನ್ಮೂಲ್ ಉಪಾಧ್ಯಕ್ಷರಾದ ಕೃಷ್ಣೇಗೌಡ, ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ನಿರ್ದೇಶಕರಾದ ಎಚ್.ವಿ. ಅಶ್ವಿನ್ ಕುಮಾರ್, ಇಂಜಿನಿಯರ್ ದಿನೇಶ್ ಕುಮಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಶಿಕಲಾ, ಶ್ರೀನಿವಾಸಾಚಾರಿ, ಉಪಾಧ್ಯಕ್ಷೆ ಮಹಾದೇವಮ್ಮ ಮತ್ತು ಮುಖಂಡರುಗಳಾದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಚಂದ್ರಕುಮಾರ್, ಮೋಹನ್ ಕುಮಾರ್, ಎಚ್.ವಿ. ರಾಜು, ಶಿವನಂಜೇಗೌಡ, ಎಚ್.ಆರ್. ಪದ್ಮನಾಭ್, ಮರಿಸ್ವಾಮಿ ಸೇರಿದಂತೆ ಹಲವರಿದ್ದರು. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಈ ಅಲ್ಗೂರಿನ ಬೈಪಾಸ್ ರಸ್ತೆ ಆದ ನಂತರ ಅಪ್ರೋಚ್ ರೋಡ್ಗಳು ಬೈಪಾಸ್ ರಸ್ತೆಯಿಂದ ಅಲ್ಗೂರಿನ ಈ ಎಚ್ ಬಸಾಪುರದಿಂದ ಮತ್ತು ಹಾಗೆ ಅಲ್ಗೂರಿನಿಂದ ಚಿಲ್ಲಾಪುರ ಗೇಟ್ 1,87 ಲಕ್ಷ ಅನುದಾನದಲ್ಲಿ ಈ ಒಂದು ರಸ್ತೆ ಅಭಿವೃದ್ಧಿ ಇವತ್ತು ಅದನ್ನು ವಿದ್ಯುಕ್ತವಾಗಿ ಗುದ್ಲಿ ಪೂಜೆ ಮಾಡೋದ್ರ ಮುಖಾಂತರ ಕಾಮಗಾರಿಗೆ ಚಾಲನೆ.